ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿಮಗೆ ತಮ್ನೈಲ್ ಹೆಡ್ಡಿಂಗ್ ನೋಡಿ ಆಶ್ಚರ್ಯ ಆಗಿರಬಹುದು. ಏನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯನ್ನ ಬಂಧಿಸಿದಾರಾ ಅಂತ. ಈವರೆಗೆ ಮಿತ್ರರೇ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯನ್ನ ಯಾರೂ ಬಂಧನ ಮಾಡಿಲ್ಲ. ಆದ್ರೆ ಈಗ ಮಮತಾ ಬ್ಯಾನರ್ಜಿ ಅವರು ಸ್ವತಃ ಹೇಳಿಕೊಳ್ತಾ ಇದ್ದಾರೆ, ನನ್ನನ್ನ ಬಂಧಿಸಲಾಗುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರನ್ನ ಯಾವ ರೀತಿಯಾಗಿ ಬಂಧಿಸಲಾಯಿತೋ ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ಕೂಡ ಕೇಂದ್ರ ಸರ್ಕಾರ ಬಂಧಿಸುವಂತಹ ಒಂದು ಪ್ರಯತ್ನ ಮಾಡುತ್ತೆ. ಆ ಮೂಲಕವಾಗಿ 2026ರಲ್ಲಿ ಪಶ್ಚಿಮ ಬಂಗಾಳದ ಅಧಿಕಾರವನ್ನು ಹಿಡಿಯೋದಕ್ಕೆ ಬಿಜೆಪಿ ಒಂದು ಪ್ರಯತ್ನ ಮಾಡ್ತಾ ಇದೆ. ಆ ರೀತಿಯಾಗಿ ಹುನ್ನಾರ ಮಾಡಲಾಗ್ತಾ ಇದೆ. ಹೀಗೆಲ್ಲ ಮಮತಾ ಬ್ಯಾನರ್ಜಿ ಅವರು ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ಮಮತಾ ಬ್ಯಾನರ್ಜಿ ಯಾಕೆ ಹೀಗೆ ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕಳೆದ ಕೆಲ ದಿನಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರುವಂತಹ ರಾಜಕೀಯ ಬೆಳವಣಿಗೆಗಳು. ಮಮತಾ ಬ್ಯಾನರ್ಜಿ ಅಂದುಕೊಂಡಿರಲಿಲ್ಲ ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪು ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟಿದೆ. ಮಮತಾ ಬ್ಯಾನರ್ಜಿ ಸರ್ಕಾರವನ್ನೇ ಶೇಕ್ ಮಾಡ್ತಾ ಇದೆ. ಒಂದಾದ ಮೇಲೆ ಒಂದು ಪ್ರಕರಣಗಳು ಮಮತಾ ಬ್ಯಾನರ್ಜಿ ಅವರನ್ನ ಸಂಕಷ್ಟಕ್ಕೆ ಸಿಕ್ಕಾಕ್ಸ್ತಾ ಇದೆ. ಈ ಹಿಂದೆ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಪ್ರಕರಣ ಮಮತಾ ಬ್ಯಾನರ್ಜಿ ಅವರಿಗೆ ಸಿಂಹ ಸ್ವಪ್ನವಾಗಿ ಕಾಡಿತ್ತು. ಅದಕ್ಕೂ ಮುಂಚೆ ಸಂದೇಶ್ ಖಾಲಿ ಪ್ರಕರಣದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲುವಂತಹ ಪರಿಸ್ಥಿತಿಗೆ ಬಂದಿತ್ತು. ಈಗ ಮಿತ್ರರೇ, ಶಿಕ್ಷಕರ ನೇಮಕಾತಿಯಲ್ಲಿ ಆದಂತಹ ಅಕ್ರಮ ಮಮತಾ ಬ್ಯಾನರ್ಜಿ ಸರ್ಕಾರದ ಇಮೇಜ್ ಅನ್ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಿಬಿಟ್ಟಿದೆ. ಮಮತಾ ಬ್ಯಾನರ್ಜಿ ವಿರುದ್ಧ ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ಹೇಳ್ತಾ ಇದೆ ಇದು 600ರಿಂದ 700 ಕೋಟಿ ಮೊತ್ತದ ಹಗರಣ. ಇದರಲ್ಲಿ ನೇರವಾಗಿ ಮಮತಾ ಬ್ಯಾನರ್ಜಿ ಸರ್ಕಾರ ಭಾಗಿಯಾಗಿದೆ. ಮಮತಾ ಬ್ಯಾನರ್ಜಿ ಅವರನ್ನ ಬಂಧಿಸಬೇಕು ಅಂತ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅಮಿತ್ ಶಾ ಲೋಕಸಭೆಯಲ್ಲಿ ನಿಂತುಕೊಂಡು ನಮ್ಮ ಮುಂದಿನ ಟಾರ್ಗೆಟ್ ಬಂಗಾಳ ಅಂತ ಘೋಷಣೆ ಮಾಡಿದ್ದಾರೆ. ಒಂದಕ್ಕೊಂದು ಡಾಟ್ ಅನ್ನ ಲಿಂಕ್ ಮಾಡಿ ನೋಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನೋ ದೊಡ್ಡದು ನಡೆಯುತ್ತೆ ಅಂತ ಅನುಮಾನ ಸೃಷ್ಟಿಯಾಗ್ತಾ ಇದೆ. ಹಾಗಾದ್ರೆ ಮಿತ್ರರೇ, ಮಮತಾ ಬ್ಯಾನರ್ಜಿ ಯಾಕೋಸ್ಕರವಾಗಿ ಬಂಧನದ ದಾಳವನ್ನು ಉರುಳಿಸ್ತಾ ಇದ್ದಾರೆ? ನಿಜಕ್ಕೂ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲುವಂತಹ ಸ್ಥಿತಿಯಲ್ಲಿದೆಯಾ? ಬಿಜೆಪಿಯ ಬಗ್ಗೆ ಮಮತಾ ಬ್ಯಾನರ್ಜಿ ಇಷ್ಟೊಂದು ಭಯಗೊಂಡಿರೋದು ಯಾಕೆ? ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 2026ರಲ್ಲಿ ಈ ದೇಶದಲ್ಲಿ ಪ್ರಮುಖ 4 ರಾಜ್ಯಗಳಿಗೆ ಚುನಾವಣೆ ನಡೆಯುತ್ತೆ. ಒಂದು ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ ಮತ್ತು ತಮಿಳುನಾಡು. ಇದರಲ್ಲಿ ಬಿಜೆಪಿ ಅತಿ ಹೆಚ್ಚು ಟಾರ್ಗೆಟ್ ಇಟ್ಕೊಂಡಿರುವಂತಹದ್ದು ಪಶ್ಚಿಮ ಬಂಗಾಳವನ್ನ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಶತಾಯಗತಾಯ ಬಿಜೆಪಿಯ ಸರ್ಕಾರವನ್ನ ಸ್ಥಾಪನೆ ಮಾಡಲೇಬೇಕು. ಹೀಗಂತ ಬಿಜೆಪಿ ತೀರ್ಮಾನ ಮಾಡಿದೆ. ಬಿಜೆಪಿ ಗೆಲ್ಲಿಸೋದಕ್ಕೆ ಏನೇನು ಪ್ಲಾನ್ ಬೇಕೋ ಅದರ ಬ್ಲೂ ಪ್ರಿಂಟ್ ಅನ್ನ ಸ್ವತಃ ಅಮಿತ್ ಶಾ ರೆಡಿ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರೇ ಇಡೀ ಬಂಗಾಳದ ರಾಜಕಾರಣವನ್ನು ಮಾನಿಟರ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾವ ರೀತಿಯಾಗಿ ಹೋರಾಟಗಳನ್ನು ಆರಂಭಿಸಬೇಕು, ಯಾವ ವಿಚಾರವನ್ನು ಮುನ್ನೆಲೆಗೆ ತರಬೇಕು, ಇದೆಲ್ಲವುದನ್ನು ನೋಡಿಕೊಳ್ತಾ ಇರುವಂತಹದ್ದೇ ಅಮಿತ್ ಶಾ. ಹೀಗಾಗಿ ಸಹಜವಾಗಿ ಮಮತಾ ಬ್ಯಾನರ್ಜಿ ಅವರು ತೀವ್ರವಾಗಿ ಒತ್ತಡಕ್ಕೊಳಗಾಗಿದ್ದಾರೆ. ಇದರ ನಡುವೆ ಏಪ್ರಿಲ್ 3ನೇ ತಾರೀಕು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪು ಮಮತಾ ಬ್ಯಾನರ್ಜಿ ಅವರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈಗಾಗಲೇ ಅನೇಕ ಪ್ರಕರಣಗಳಲ್ಲಿ ಬಂಗಾಳ ಸರ್ಕಾರದ ವಿರುದ್ಧವಾಗಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ 2011ರಿಂದ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ಗೆಲ್ತಾ ಇದ್ದಾರೆ. ಕಳೆದ 14 ವರ್ಷದಿಂದ ದೀದಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಾರೆ. ಹೀಗಾಗಿ ಆಡಳಿತ ವಿರೋಧಿ ಅಲೆಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ಏಪ್ರಿಲ್ 3ನೇ ತಾರೀಕು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ನೇತೃತ್ವದ ಪೀಠ ಪಶ್ಚಿಮ ಬಂಗಾಳದ ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ. ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ಎಲ್ಲ ನಿಯಮವನ್ನ ಗಾಳಿಗೆ ತೂರಲಾಗಿದೆ. ಆಯ್ಕೆ ಪ್ರಕ್ರಿಯೆ ಅತ್ಯಂತ ದುರ್ಬಲವಾಗಿದೆ, ಜೊತೆಗೆ ಕಳಂಕಿತರನ್ನ ನೇಮಕ ಮಾಡುವ ಕೆಲಸ ಕೂಡ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠವೇ ತೀರ್ಪು ಕೊಟ್ಟು ಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, 25,753 ಶಿಕ್ಷಕರ ನೇಮಕಾತಿಯನ್ನ ರದ್ದುಪಡಿಸುತ್ತೆ. ಹೀಗಾಗಿ ಬಂಗಾಳದ ಸರ್ಕಾರ ತೀವ್ರ ಒತ್ತಡದಲ್ಲಿದೆ. ಇದರ ವಿರುದ್ಧವಾಗಿ ಈಗಾಗಲೇ ಪ್ರತಿಭಟನೆಗಳು ಆರಂಭಗೊಂಡಿದೆ. ಅಂದ್ರೆ ಶಿಕ್ಷಕರ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಬಿಜೆಪಿಯವರು ಪ್ರತಿಭಟಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಹುದ್ದೆಯನ್ನು ಕಳೆದುಕೊಂಡಂತಹ ಶಿಕ್ಷಕರು ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಈ 25,753 ಶಿಕ್ಷಕರ ಪೈಕಿ ಕೆಲವರು ಅರ್ಹತೆಯ ಆಧಾರದ ಮೇಲೆ ಹುದ್ದೆಯನ್ನು ಗಿಟ್ಟಿಸಿಕೊಂಡಿದ್ರು. ಏನೆಲ್ಲರೂ ಅಕ್ರಮ ಮಾಡಿರ್ತಾರ? ಕೆಲವೊಂದಷ್ಟು ಅಕ್ರಮ ನಡೆದಿರುತ್ತೆ. 1,000 ಜನರ ಅಕ್ರಮ ಆಗಿರಬಹುದು ಅಥವಾ 2,000 ಜನರ ಅಕ್ರಮ ಆಗಿರಬಹುದು. ಉಳಿದಂತೆ ಎಲ್ಲರೂ ಕೂಡ ಕಷ್ಟಪಟ್ಟು ಓದಿ ಶಿಕ್ಷಕರ ಹುದ್ದೆಗೆ ಏನು ಅರ್ಹತೆ ಬೇಕೋ ಎಲ್ಲವುದನ್ನು ಸಂಪಾದಿಸಿಕೊಂಡು ಆ ಹುದ್ದೆಯನ್ನು ಗಿಟ್ಟಿಸಿಕೊಂಡಿರ್ತಾರೆ. ಈಗ ಎಲ್ಲರ ನೇಮಕಾತಿಯು ರದ್ದಾಗಿದೆಯಲ್ಲ, ಹೀಗಾಗಿ ಅವರುಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಇದೇ ವಿಚಾರವನ್ನು ಕೈಗೆತ್ತಿಕೊಂಡಿರುವಂತಹ ಪಶ್ಚಿಮ ಬಂಗಾಳದ ವಿರೋಧ ಪಕ್ಷವಾದಂತಹ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಸಂಘಟಿಸ್ತಾ ಇದೆ. ಅದು ಅಲ್ಲದೆ ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ರಾಮರಾಜ್ಯದ ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ಬಿಜೆಪಿ ಅವರು ಘೋಷಣೆ ಮಾಡಿದ್ದಾರೆ. ಜೊತೆಗೆ 21 ಏಪ್ರಿಲ್ ಅಂದು 1 ಲಕ್ಷ ಜನರನ್ನು ಸೇರಿಸಿ ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಹೀಗಂತ ಬಿಜೆಪಿ ಅವರು ಘೋಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ 25,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ತೀರ್ಪಿದೆಯಲ್ಲ, ಇದು ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ವಿಚಾರಕ್ಕೆ ಒಂದು ಟ್ರ್ಯಾಕ್ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಜನರೇ ಬೇಸತ್ತು ಹೋಗಿದ್ದಾರೆ. ಏನ್ ಇಷ್ಟೆಲ್ಲ ಭ್ರಷ್ಟಾಚಾರ ಆಗುತ್ತಾ? ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ಇಂತಹ ಅಕ್ರಮವೇ? ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಇವರೇನ್ ಚೆಲ್ಲಾಟ ಆಡ್ತಾ ಇದಾರ ಅಂತ ಜನ ದೊಡ್ಡ ಮಟ್ಟದಲ್ಲಿ ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಗಾಳದ ಸರ್ಕಾರ ಬಹಳ ಒತ್ತಡಕ್ಕೊಳಗಾಗಿದೆ. ಮಮತಾ ಬ್ಯಾನರ್ಜಿಗೆ ಏನ್ ಭಯ ಅಂತಂದ್ರೆ, ಈ ಹಿಂದೆ ತಾನು ಬಳಸಿದಂತಹ ಅಸ್ತ್ರವನ್ನ ಈಗ ಬಿಜೆಪಿಯವರು ತನ್ನ ವಿರುದ್ಧ ಬಳಸಬಹುದು ಅನ್ನುವಂತಹ ಆತಂಕ ಶುರುವಾಗಿದೆ.
ಯಾಕೆ ಅಂತಂದ್ರೆ ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಲೆಫ್ಟ್ ಪಾರ್ಟಿಯ ಗವರ್ನಮೆಂಟ್ ಇತ್ತು. ಆ ಸಂದರ್ಭದಲ್ಲಿ ಆ ಲೆಫ್ಟ್ ಪಾರ್ಟಿ ಏನ್ ಮಾಡುತ್ತೆ, ಟಾಟಾ ನ್ಯಾನೋ ಘಟಕವನ್ನು ಪಶ್ಚಿಮ ಬಂಗಾಳಕ್ಕೆ ತರುತ್ತೆ. ಅದರ ವಿರುದ್ಧವಾಗಿ ಮಮತಾ ಬ್ಯಾನರ್ಜಿ ಪ್ರತಿಭಟನೆಯನ್ನು ಆರಂಭಿಸ್ತಾರೆ. ರೈತರಿಗೆಲ್ಲ ಅನ್ಯಾಯ ಆಗಿದೆ, ಪಶ್ಚಿಮ ಬಂಗಾಳದ ಸರ್ಕಾರ ಎಲ್ಲ ನಿಯಮವನ್ನ ಗಾಳಿಗೆ ತೂರಿ ರೈತರ ಭೂಮಿಯನ್ನ ಖಾಸಗಿಯವರಿಗೆ ಹಂಚಿಕೆ ಮಾಡಿಬಿಟ್ಟಿದೆ ಅಂತೇಳಿ ಬಂಗಾಳದಲ್ಲಿ ದೊಡ್ಡ ಹಂಗಾಮವನ್ನೇ ಸೃಷ್ಟಿ ಮಾಡ್ತಾರೆ. ಆ ಹೋರಾಟಕ್ಕೆ ಒಂದು ಟ್ರಾಕ್ಷನ್ ಸಿಕ್ಕಿದ ಕಾರಣದಿಂದಾಗಿಯೇ 2011ರಲ್ಲಿ ಮಮತಾ ಬ್ಯಾನರ್ಜಿ ಅವರು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಈಗ ಮಿತ್ರರೇ, ಅದೇ ರೀತಿಯ ಒಂದು ಪ್ರತಿಭಟನೆಯನ್ನ ಬಿಜೆಪಿ ಸಂಘಟಿಸ್ತಾ ಇದೆ. ಒಂದಾಗ್ತಿದ್ದ ಹಾಗೆ ಒಂದು ಪ್ರಕರಣದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರಕ್ಕೆ ಮುಖಭಂಗ ಆಗ್ತಾ ಇದೆ. ಈ ಹಿಂದೆ ಸಂದೇಶ್ ಖಾಲಿ ಪ್ರಕರಣದಲ್ಲಿ ಟಿಎಂಸಿಯ ಕಾರ್ಯಕರ್ತರೇ ಭಾಗಿಯಾಗಿದ್ರು ಅಂತ ಹೇಳಿ ಟಿಎಂಸಿ ಸರ್ಕಾರ ಬಹಳ ಒತ್ತಡಕ್ಕೊಳಗಾಗಿತ್ತು. ಅದಾಗ್ತಿದ್ದ ಹಾಗೆ ಆರ್ಜಿಕರ್ ಮೆಡಿಕಲ್ ಕಾಲೇಜು ಪ್ರಕರಣದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ನಿಭಾಯಿಸಿದ ರೀತಿಯ ಬಗ್ಗೆ ಬಹಳ ಜನಾಕ್ರೋಶ ವ್ಯಕ್ತವಾಗಿತ್ತು. ವೈದ್ಯರು ತಿಂಗಳುಗಳ ಕಾಲ ಪ್ರತಿಭಟನೆಯನ್ನ ಮಾಡಿದ್ರು. ಇದೆಲ್ಲ ಮುಗಿತು ಅಂತಿದ್ದ ಹಾಗೆ ಈಗ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಶಿಕ್ಷಕರ ನೇಮಕಾತಿಯನ್ನ ರದ್ದುಪಡಿಸಿದೆ. ಹೀಗಾಗಿ ಬಂಗಾಳದ ಸರ್ಕಾರ ಮತ್ತೊಮ್ಮೆ ಒತ್ತಡಕ್ಕೊಳಗಾಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಯಾವುದೇ ಅರ್ಹ ಅಭ್ಯರ್ಥಿಗೂ ಕೂಡ ಇದರಲ್ಲಿ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ, ಅವರ ಕೆಲಸ ಹೋಗೋದಿಲ್ಲ. ಯಾರೀಗ ಕೆಲಸ ಕಳೆದುಕೊಂಡಿದ್ದಾರೋ ಅಂತಹ ಶಿಕ್ಷಕರು ವಾಲಂಟರಿ ಆಗಿ ಸರ್ವಿಸ್ ಮಾಡ್ತಾ ಇರಲಿ, ಅವರ ಪರವಾಗಿ ಸರ್ಕಾರ ಕೆಲಸ ಮಾಡುತ್ತೆ, ಅವರ ಜೊತೆಗೆ ಟಿಎಂಸಿಯ ಸರ್ಕಾರ ನಿಂತುಕೊಳ್ಳುತ್ತೆ ಅಂತ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಮುಂದುವರೆದು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಬಿಜೆಪಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ, ಇವರೀಗ ನನ್ನನ್ನು ಜೈಲಿಗೆ ಕಳುಹಿಸೋದಕ್ಕೆ ಪ್ಲಾನ್ ರೂಪಿಸಿದ್ದಾರೆ, ಸಿಬಿಐ ಅನ್ನು ಬಳಸ್ಕೊಳ್ತಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ಸಿಬಿಐ ತನಿಖೆ ನಡೀತಾ ಇದೆ. ಅದೇ ಆಧಾರದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಕೂಡ ಬಂಧಿಸುವಂತಹ ಸಾಧ್ಯತೆ ಇದೆ ಈಗಂತ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಅಂದುಕೊಳ್ತಾ ಇದ್ದಾರೆ. ಅಂದ್ರೆ ದೆಹಲಿಯಲ್ಲಿ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡಲಾಯ್ತಲ್ಲ, ಬರೋಬ್ಬರಿ 6 ತಿಂಗಳ ಕಾಲ ಕೇಜ್ರಿವಾಲ್ ಅವರನ್ನ ಜೈಲಿನಲ್ಲಿ ಇರಿಸಲಾಗಿತ್ತು. ಇದು ಕೇಜ್ರಿವಾಲ್ ಅವರ ರಾಜಕೀಯದ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರ್ತು. ಹೀಗಾಗಿ ಈ ಬಾರಿ ನಡೆದಂತಹ ದೆಹಲಿಯ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಹೀನಾಯವಾಗಿ ಸೋತು ಹೋಯಿತು. ಅದೇ ರೀತಿಯ ಪರಿಸ್ಥಿತಿಯನ್ನ ಬಂಗಾಳದಲ್ಲೂ ತಂದು ನಮ್ಮನ್ನ ಸೋಲಿಸುವಂತಹ ಒಂದು ಹುನ್ನಾರವನ್ನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಹೀಗಂತ ಮಮತಾ ಬ್ಯಾನರ್ಜಿ ಅವರು ಹೊಸ ವರಸೆಯನ್ನ ಆರಂಭಿಸಿದ್ದಾರೆ. ಬಂಗಾಳದಲ್ಲಿ ಈ ಟೀಚರ್ಸ್ ನೇಮಕಾತಿ ವಿಚಾರದಲ್ಲಿ ಆದಂತಹ ಹಗರಣ ಇದೆಯಲ್ಲ, ಇದೇನು ಸಣ್ಣ ಹಗರಣ ಅಲ್ಲ. ಇದು ಆರಂಭಗೊಂಡಿದ್ದು 2016ರಲ್ಲಿ. 2016ರಲ್ಲಿ ಒಟ್ಟು 24,640 ಶಿಕ್ಷಕರ ಹುದ್ದೆ ವೇಕೆನ್ಸಿ ಇತ್ತು. ಆದರೆ ಬಂಗಾಳದ ಸರ್ಕಾರ 25,753 ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುತ್ತೆ. ಆದ್ರೆ 2017ರಲ್ಲಿ ಗೊತ್ತಾಗುತ್ತೆ, ನೇಮಕಗೊಂಡಂತಹ ಕೆಲ ಶಿಕ್ಷಕರು ಪರೀಕ್ಷೆಯಲ್ಲಿ ಪಾಸೇ ಆಗಿರಲಿಲ್ಲ. ಫೇಲ್ ಆದಂತವರನ್ನು ಕೂಡ ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಇಷ್ಟು ಮಾತ್ರ ಅಲ್ಲ, ಕಡಿಮೆ ಮಾರ್ಕ್ಸ್ ಪಡೆದಂತವರು ಮೆರಿಟ್ ಲಿಸ್ಟ್ ನಲ್ಲಿ ಟಾಪ್ ನಲ್ಲಿದ್ದಾರೆ, ಹೆಚ್ಚು ಮಾರ್ಕ್ಸ್ ಪಡೆದಂತವರು ಮೆರಿಟ್ ಲಿಸ್ಟ್ ನಲ್ಲಿ ಬಾಟಮ್ ನಲ್ಲಿದ್ದಾರೆ. ಇಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿತ್ತು. ಅಂದ್ರೆ ಟೋಟಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದು ಸಾಬೀತಾಗಿತ್ತು. ಆ ಸಂದರ್ಭದಲ್ಲೇ ಒಂದು ಆರೋಪ ಕೇಳಿಬರುತ್ತೆ, ಒಬ್ಬ ಶಿಕ್ಷಕರ ನೇಮಕಾತಿಗೆ 15ರಿಂದ 16 ಲಕ್ಷದಷ್ಟು ಲಂಚವನ್ನು ಪಡೆದುಕೊಳ್ಳಲಾಗಿದೆ. ಅನಂತರ ಇದು ದೊಡ್ಡ ರಾಜಕೀಯ ಪ್ರತಿಭಟನೆಗಳಿಗೂ ಕೂಡ ಕಾರಣವಾಗುತ್ತೆ. ಅಂತಿಮವಾಗಿ 2022ರಲ್ಲಿ ಈ ಕೇಸನ್ನು ಸಿಬಿಐಗೆ ವರ್ಗಾಯಿಸಲಾಗುತ್ತೆ. 2024ರ ಏಪ್ರಿಲ್ ತಿಂಗಳಿನಲ್ಲಿ ಕೋಲ್ಕತ್ತಾ ಹೈಕೋರ್ಟ್ ಶಿಕ್ಷಕರ ನೇಮಕಾತಿಯೇ ಅಕ್ರಮ ಅಂತ ತೀರ್ಪು ಕೊಟ್ಟು ಎಲ್ಲಾ ನೇಮಕಾತಿಯನ್ನ ರದ್ದು ಮಾಡುತ್ತೆ. ಈ ವಿಚಾರ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. 2024ರ ಮೇ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ ಕೋಲ್ಕತ್ತಾ ಹೈಕೋರ್ಟ್ ಕೊಟ್ಟಂತಹ ಆರ್ಡರ್ಗೆ ಸ್ಟೇ ಕೊಡುತ್ತೆ. ಮತ್ತೆ ಸುದೀರ್ಘವಾದಂತಹ ವಿಚಾರಣೆ ನಡೆದು ಮೊನ್ನೆ ಅಂದ್ರೆ ಏಪ್ರಿಲ್ 3ನೇ ತಾರೀಕು ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ, ಕೋಲ್ಕತ್ತಾ ಹೈಕೋರ್ಟ್ ಮಾಡಿದಂತಹ ಆದೇಶ ಸರಿಯಾಗಿದೆ, ನೇಮಕಾತಿಯಲ್ಲಿ ಬಹಳ ದೊಡ್ಡ ಅಕ್ರಮ ನಡೆದಿದೆ, ಹೀಗಾಗಿ ಎಲ್ಲಾ 25,000 ಶಿಕ್ಷಕರ ನೇಮಕಾತಿಯನ್ನ ರದ್ದು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸುತ್ತೆ. ಇದೇ ಪ್ರಕರಣ ಈಗ ಮಮತಾ ಬ್ಯಾನರ್ಜಿ ಅವರನ್ನ ಸಂಕಷ್ಟಕ್ಕೆ ಸಿಕ್ಕಾಕ್ಸಿದೆ. ಒಂದು ಕಡೆ ಇದರ ವಿರುದ್ಧವಾಗಿ ಬಿಜೆಪಿ ಅವರು ಪ್ರತಿಭಟಿಸ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹಿಂದುತ್ವದ ಪರವಾದಂತಹ ಪ್ರತಿಭಟನೆಗಳು ಕೂಡ ಜಾಸ್ತಿ ಆಗ್ತಾ ಇದಾವೆ. ಯಾಕೆ ಅಂತಂದ್ರೆ ಇತ್ತೀಚೆಗೆ ರಾಮನವಮಿಯ ವಿಜಯ ಯಾತ್ರೆಗೆ ಪಶ್ಚಿಮ ಬಂಗಾಳ ಸರ್ಕಾರ ತಡೆಯೊಡ್ಡಿತ್ತು. ಈ ವಿಚಾರ ಹೈಕೋರ್ಟ್ಗೆ ಹೋಯಿತು. ಹೈಕೋರ್ಟ್ ನಿಂದ ಆದೇಶ ಆಯಿತು, ರಾಮನವಮಿ ಆಚರಣೆಗೆ ಯಾವುದೇ ತಡೆ ಇರಬಾರದು ಅಂತ. ಹೀಗಾಗಿ ಬಂಗಾಳದಲ್ಲಿ ಹಿಂದೆಂದೂ ಕಾಣದ ರೀತಿಯಲ್ಲಿ ರಾಮನವಮಿಯನ್ನ ಆಚರಣೆ ಮಾಡಲಾಗಿದೆ. ಜೊತೆಗೆ ನಂದಿಗ್ರಾಮದಲ್ಲಿ ಒಂದು ಬೃಹತ್ ರಾಮ ಮಂದಿರವನ್ನ ಕಟ್ಟೋದಕ್ಕೆ ಶಂಕುಸ್ಥಾಪನೆಯನ್ನ ಕೂಡ ಮಾಡಲಾಗಿದೆ. ಇದರ ಜೊತೆಗೆ ಬಂಗಾಳದಲ್ಲಿ ಘೋಷಣೆಗಳು ಕೇಳಿಬರ್ತಾ ಇದೆ, ಭಟೆಂಗೆ ತು ಕಟೆಂಗೆ, ಇನ್ನೊಂದು ಕಡೆ ಏಕ್ ಹೈ ತೋ ಸೇಫ್ ಹೈ. ಈ ಘೋಷಣೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದಾವೆ. ಇದು ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನ ಬಹಳ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ, ನನ್ನನ್ನ ಜೈಲಿಗೆ ಕಳುಹಿಸಿ ಆದ್ರೂ ಇವರು ಅಧಿಕಾರಕ್ಕೆ ಬರುವಂತಹ ಯತ್ನ ಮಾಡ್ತಾ ಇದ್ದಾರೆ, ನಾನು ಹೆದರ್ಕೊಳ್ಳೋದಿಲ್ಲ. ಹೀಗೆಲ್ಲ ಮಮತಾ ಬ್ಯಾನರ್ಜಿ ಅವರು ಸ್ವತಃ ಆರೋಪವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಇಷ್ಟೆಲ್ಲ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇದೆಯಾ? ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಅಷ್ಟೆಲ್ಲ ಬೇಸ್ ಇದೆಯಾ ಕೇಳಿದ್ರೆ, ಮಿತ್ರರೇ, ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದ್ದೇ ಜಾಸ್ತಿ. ಯಾಕೆಂದ್ರೆ 2024ರ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 18 ಸೀಟಿಂದ 12 ಸೀಟ್ಗೆ ಕುಸಿದಿದೆ. ಅದೇ ಮಮತಾ ಬ್ಯಾನರ್ಜಿ ಅವರ ಪಕ್ಷ 22 ಸೀಟನ್ನ 2019ರಲ್ಲಿ ಗೆದ್ದಿತ್ತು. ಅದೇ 2024ರಲ್ಲಿ 29 ಸೀಟ್ಗಳನ್ನು ಗೆದ್ದುಕೊಂಡಿದೆ. ಜೊತೆಗೆ ಮಮತಾ ಬ್ಯಾನರ್ಜಿ ಅವರಿಗೆ 2.46% ಹೆಚ್ಚುವರಿ ವೋಟ್ ಕೂಡ ಸಿಕ್ಕಿದೆ. ಅದೇ ಬಿಜೆಪಿಗೆ 1.97% ವೋಟ್ ಕಡಿಮೆ ಆಗಿದೆ. ಹಾಗೆ ನೋಡೋಕೆ ಹೋದ್ರೆ 2021ರಲ್ಲೇ ಬಿಜೆಪಿ ಭಾರಿ ಹುಮ್ಮಸ್ಸನ್ನ ತೋರಿಸಿತ್ತು.
ಯಾಕೆಂದ್ರೆ 2019ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಜಯ ಸಿಕ್ಕಿತ್ತು. 2 ಸೀಟ್ ಇದ್ದಂತಹ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ 18 ಸೀಟನ್ನು ಗೆದ್ದುಕೊಂಡಿತ್ತು. ಯಾವಾಗ? 2019ರಲ್ಲಿ. ಅಷ್ಟು ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳಿದೆ. ಆ 294 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2019ರ ಜನರಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ 126 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿತ್ತು. ಆಡಳಿತದಲ್ಲಿದ್ದಂತಹ ಟಿಎಂಸಿ 154 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿತ್ತು. ಹೀಗಾಗಿ ಅಮಿತ್ ಶಾ ಅವರಿಗೆ ಏನು ಅನಿಸಿತ್ತು ಗೊತ್ತಾ? 2019ರಲ್ಲಿ ಈ ರಿಸಲ್ಟ್ ಬಂದಿದೆ, 2021ರ ಚುನಾವಣೆಯಲ್ಲಿ ಜನ ನಮಗೆ ಬಹುಮತ ಕೊಡ್ತಾರೆ, ನಾವು 200 ಸೀಟ್ ಗೆಲ್ತೀವಿ, ಹೀಗೆಲ್ಲ ಅಮಿತ್ ಶಾ ಘೋಷಣೆ ಮಾಡ್ತಾ ಇದ್ರು. ಆದ್ರೆ ಬಂದಿದ್ದೆಷ್ಟು ಕೇಳಿದ್ರೆ ಕೇವಲ 77 ಸೀಟ್ಗಳು ಮಾತ್ರ. ಈ ಬಾರಿ ಮಿತ್ರರೇ 2024ರ ಚುನಾವಣೆಯಲ್ಲಿ ಬಿಜೆಪಿಗೆ ಸೀಟ್ಗಳ ಸಂಖ್ಯೆಯೂ ಕಡಿಮೆ ಆಗಿದೆ. ಅವರು 18ರಿಂದ 12ಕ್ಕೆ ಕುಸಿದಿದ್ದಾರೆ. ಜೊತೆಗೆ ಪಶ್ಚಿಮ ಬಂಗಾಳದ 294 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಬಿಜೆಪಿ ಕೇವಲ 90 ಸೀಟ್ಗಳಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸಿದೆ. ಅದೇ ಮಮತಾ ಬ್ಯಾನರ್ಜಿ ಅವರ ಪಕ್ಷ 193 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರ ಪಕ್ಷ ಎಲ್ಲೂ ಕೂಡ ಸೊರಗಿದೆ ಅಂತ ಕಾಣ್ತಾ ಇಲ್ಲ. ಇದೆಲ್ಲ ಆಗ್ತಿದ್ದ ಹಾಗೆ ಬೈ ಎಲೆಕ್ಷನ್ ನಡೆಯುತ್ತೆ. 6 ಕ್ಷೇತ್ರಗಳಿಗೆ ನಡೆದಂತಹ ಬೈ ಎಲೆಕ್ಷನ್ ನಲ್ಲಿ 6ಕ್ಕೆ 6 ಕ್ಷೇತ್ರವನ್ನ ಮಮತಾ ಬ್ಯಾನರ್ಜಿ ಅವರು ಗೆದ್ದುಕೊಳ್ತಾರೆ. ಬಿಜೆಪಿಯ ಎಂಎಲ್ಎಗಳು ಈ ಹಿಂದೆ ಗೆದ್ದಂತಹ ಕ್ಷೇತ್ರಗಳನ್ನ ಕೂಡ ಮಮತಾ ಬ್ಯಾನರ್ಜಿ ಅವರೇ ಗೆದ್ದುಕೊಂಡಿದ್ದಾರೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಅಮಿತ್ ಶಾ ಏನ್ ಹೇಳ್ತಾ ಇದ್ದಾರೆ? ನಾವು 2026ರಲ್ಲಿ ಬಂಗಾಳದಲ್ಲಿ ವಿಜಯ ಪತಾಕೆಯನ್ನು ಹಾರಿಸ್ತೀವಿ, ಬಂಗಾಳದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಬಂದೇ ಬರ್ತಾರೆ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಲೋಕಸಭೆಯಲ್ಲೇ ಈ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಮಮತಾ ಬ್ಯಾನರ್ಜಿಯ ಸರ್ಕಾರಕ್ಕೆ ಒಂದು ಭಯ ಶುರುವಾಗಿದೆ. ಬಿಜೆಪಿ ಅವರು ಏನಾದ್ರೂ ಮಾಡಿ ಅಧಿಕಾರ ಹಿಡಿಯುವಂತಹ ಪ್ರಯತ್ನ ಮಾಡ್ತಾರೆ ಅಂತ. ಇದೇ ಹಿನ್ನೆಲೆಯಲ್ಲಿ ಮಮತಾ ಬ್ಯಾನರ್ಜಿ ಹೇಳಿದ್ದು, ನನ್ನನ್ನು ಬಂಧಿಸೋದಕ್ಕೂ ಕೂಡ ಬಿಜೆಪಿ ಅವರು ಹಿಂದೆ ಮುಂದೆ ನೋಡೋದಿಲ್ಲ, ಕೇಜ್ರಿವಾಲ್ಗಾದಂತಹ ಪರಿಸ್ಥಿತಿ ನನಗೂ ಆಗಬಹುದು, ಹೀಗಂತ ಮಮತಾ ಬ್ಯಾನರ್ಜಿ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ನಿಮಗೇನನ್ಸುತ್ತೆ? ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರುವಂತಹ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ